ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಾವೆಲ್ಲ ಭಕ್ತ ಮಂಡಳಿಯವರು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ಬೇಕಾಗುತ್ತೆ. ನಮ್ಮ ಅಬೂಬಕರ್ ಸಾಹೇಬರು ಹೇಳ್ತಾ ಇದ್ರು 156ನೇ ವರ್ಷ, 156ನೇ ವರ್ಷದ ಹಿಂದೆ ಪೂಜ್ಯರು ನಮ್ಮ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರು. ಎಷ್ಟು ಒಂದು ಕಾಕಾತಳ್ಳಿ ಇದೆ ನೋಡ್ರಿ. ಇಳಕಲ್ ನಗರಕ್ಕೆ ಆ ಪೂಜ್ಯರಿಗೆ ಒಂದು ಕಡೆ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿಯವರು ಕುದುರೆ ಮೇಲೆ ಹಜ್ಜನ್ನು ಮಾಡಿ ಬಂದವರು. ಕುದುರೆ ಮೇಲೆ ಹಜ್ಜನ್ನು ಮಾಡಿ ಬಂದಂತ ಯಾರಾದ್ರೂ ಒಬ್ರು ಈ ನಾಡಿನಲ್ಲಿ ಪೂಜ್ಯರಿದ್ರ ಅದು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಪೂಜ್ಯರು ಅನ್ನೋ ಮಾತನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕಡೆ ನೋಡ್ರಿ, ಚಿತ್ತರಿಗೆ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪ್ಪಗಳ ಪವಿತ್ರವಾದ ಕರ್ಪೂರ ಗದ್ದಿಗೆ ಮಠ. ಎರಡು ಭಾವೈಕ್ಯದ ಸಂಕೇತ. ಇದು ಸರ್ವಧರ್ಮ ಸಮ್ಮೇಳನ ಅನ್ನೋದಕ್ಕಿಂತ ಇದು ನಿಜವಾಗಲೂ ಅರ್ಥಪೂರ್ಣವಾದ ಒಂದು ವೇದಿಕೆ ಯಾವುದಂದ್ರೆ ಇದು ಭಾವೈಕ್ಯತೆ ಒಂದು ಸಮ್ಮೇಳನ ಅನ್ನೋ ಮಾತನ್ನು ನಾನು ಇವತ್ತು ಈ ವೇದಿಕೆಗೆ ನಾನು ಕರೆಯಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಭಾವೈಕ್ಯತೆ ಎಲ್ಲಿ ತುಂಬುತ್ತೆ ಅಲ್ಲಿ ಭೇದ ಭಾವ ಇರಲ್ಲ, ಮತ ಪಂಥ ಇರಲ್ಲ, ಜಾತಿ ಭೇದ ಯಾವುದೇ ಭೇದವಿರೋದಿಲ್ಲ. ಆ ಭಾವೈಕ್ಯತೆಯನ್ನು ತುಂಬಿರುವಂತ, ಸೌಹಾರ್ದತೆಯನ್ನು ತುಂಬಿರುವಂತ ಇವತ್ತು ಯಾವ್ದಾದ್ರು ಒಂದು ಊರು ಅನ್ನೋದಿದ್ರೆ ಅದು ನಮ್ಮ ಇಳಕಲ್ ನಗರ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಇವತ್ತು ಒಪ್ಪಿಕೊಳ್ತೀನಿ. ಯಾಕಂದ್ರೆ ಒಂದು ಕಾಲ ಇತ್ತು, ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಉರ್ಸನ್ನ ಯಾರು ಮಾಡ್ತಿದ್ರು ಅಂದ್ರ ಇಳಕಲ್ ನಗರದ ಸರ್ವ ಜನಾಂಗದ ಎಲ್ಲ ಧರ್ಮದವರು ಕೂಡ ಈ ಉರ್ಸನ್ನ ಆಚರಣೆ ಮಾಡುವಂತ ಒಂದು ಕಾಲ ಇತ್ತು. ಆ ಕಾಲ ಮತ್ತೆ ಮರುಕಳಿಸಿದೆ ಅನ್ನೋ ಮಾತನ್ನ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಚ್ಛಪಡ್ತೀನಿ ಬಂದಿದ್ದೆ. ಯಾಕಂದ್ರೆ ನನಗೊಂದು ಸಂತೋಷ, ಈ ಉರ್ಸನ್ನ ಅನೇಕ ತೊಂದರೆಯಲ್ಲಿ ಕಳೆದ ವರ್ಷದಿಂದ ಏನಿವತ್ತು ಈ ಒಂದು ಉರ್ಸನ್ನ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಬಂದು, ಆದ್ರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಇವತ್ತು ಆದೇಶಿಸಿ ಆ ಆಡಳಿತವನ್ನ ಇವತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಂತ ನಮ್ಮ ಕೂಡ್ಲಿಗೆ ಅವರಿಗೆ ವಹಿಸಿಕೊಟ್ಟು ಸರ್ಕಾರವೇ ಈ ಉರುಸನ್ನ ಜವಾಬ್ದಾರಿಯುತವಾಗಿ ಸಾಂಪ್ರದಾಯಿಕವಾಗಿ ವಿಧಿವಿಧಾನದೊಂದಿಗೆ ಪದ್ಧತಿಯೊಂದಿಗೆ ಮಾಡೋದಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿರೋ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದ ಪರವಾಗಿ ಇವತ್ತು ಈ ಒಂದು ಉರುಸು ಆಚರಣೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗಿದೆ. ಇವತ್ತು ಬಹಳಷ್ಟು ಕಾರ್ಯಕ್ರಮ ನಡೆದು ಬಹುತೇಕ ತಾವೆಲ್ಲ ಭಾಗವಹಿಸಿದ್ದೀರಿ. ಇವತ್ತು ಗಂಧ ಬೆಳಗಿನ ಜಾವ ಇವತ್ತು ಗಂಧ ನಮ್ಮ ಪೂಜ್ಯರ ಒಂದು ಪವಿತ್ರವಾದ ಆ ಒಂದು ಸಮಾಧಿಗೆ ಇವತ್ತು ಗಂಧವನ್ನು ಏರಿಸಲಾಯಿತು. ಮತ್ತು ಅದರ ನಂತರ ಪ್ರಸಾದ ವ್ಯವಸ್ಥೆ, ಇವತ್ತು ಅನೇಕ ಸಾಮೂಹಿಕ ವಿವಾಹಗಳನ್ನ, ಈ ಒಂದು ಸರ್ವಧರ್ಮ ಒಂದು ಸಮ್ಮೇಳನವನ್ನ, ಮತ್ತು ಇದರ ಮುಗಿದ ಮಾತ್ರ ನಮ್ಮ ಯುವಕರು ಬಹಳಷ್ಟು ಕಾಯ್ತಿದ್ದಾರೆ. ಮ್ಯಾಳಗಿ ಮೇಲೆ ಕೂತಾರ ಅವ್ರು ನೋಡಾಕ ಕವಾಲಿ ನೋಡಕ್ ಒಂದಿಷ್ಟು ಮಂದಿ ಬೇರೆ ಅದಾರ, ಇಲ್ಲ ನನಗೆ ಗೊತ್ತೈತಿ. ಬಹಳ ಮಂದಿ ಕಾಯ್ತಿದಾರೆ. ಡೆಲ್ಲಿ ಅಂತ ಬಂದಾರಪ್ಪ ಕವಾಲಿ ಅವರು, ಬೆಳತನ ಎದ್ದಿರ್ತಿರ್ಲಿಲ್ಲ, ದನಿನಾಗ ಅಪ್ಪಗೆ ಅವ್ರು ಯಾವ್ದಾರು ಅದೇನಿಲ್ಲ. ಸ್ವಲ್ಪ ನಿಮ್ ಹುರುಪು ಕೇಕಿ ಸೀಟಿ ಬಂದ್ರೆ ಅದು ಕವಾಲಿ ಮಜಾ ಬರುತ್ತೆ. ಅವಾಗ ಅದಕ್ಕೆ ನಿಜವಾದ ಕವಾಲಿ ಅಂತಾರೆ. ನಾನು ಬರ್ತೀನಿ ಇಲ್ಲಿ ಹಳ್ಳಿಗೆ, ನಾನು ಬರ್ತೀನಿ ಕವಾಲಿ ಕೊಂಡು ನೋಡಾತೀನಿ, ಬಂದ ಬರ್ತೀನಿ. ಯಾಕಂದ್ರೆ ಕವಾಲಿ ಅಂದ್ರೆ ಅಷ್ಟು ನಮ್ಗೆ ಖುಷಿ. ನಮ್ಮ ಪೂಜ್ಯರು ಹೇಳಿದ್ರು ಇನ್ನೊಂದು ಮಾತನ್ನ, ಈ ನಾಡು ಬಹಳ ಪವಿತ್ರವಾದಿಂದ ಕಟ್ಟಲಾಗಿದೆ. ಈ ಪವಿತ್ರವಾದ ಕರ್ನಾಟಕವನ್ನ, ಕರ್ನಾಟಕ ನಾಡನ್ನ, ಅದರಲ್ಲಿ ವಿಶೇಷವಾಗಿ ನಮ್ಮ ಇಳಕಲ್ ಸೂಫಿ ಸಂತರ ನಾಡು. ಯಾಕಂದ್ರೆ ಮಹಾತಪಸ್ವಿಗಳು ಪರಮ ಪೂಜ್ಯ ಮಹಾದಾಸವಿ ಲಿಂಗೈಕ್ಯ ವಿಜಯ ಮಾಂತಪ್ಪಗಳು, ಒಂದು ಕಡೆ ನಮ್ಮ ಸಿದ್ದಪ್ಪಜ್ಜ, ಸಿದ್ದನಕೊಳ್ಳದ ಸಿದ್ದಪ್ಪಜ್ಜ ಅಂದ್ರ ನನಗೆ ಇದಕ್ಕೆ ತಾನೇ ಪೂಜೆ ಹೇಳ್ತಿದ್ರು. ನಾನು ಕೂಡ ಬಂದು ಸಿದ್ದಪ್ಪಜ್ಜನ ಜೊತೆಗೆ ನಾನು ಗಂಧವನ್ನು ಏರಿಸಿದ್ದೀನಿ ಅನ್ನೋ ಮಾತನ್ನು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಇವತ್ತು ತಾನೇ ಹೇಳ್ತಾ ಇದ್ರು. ನೋಡ್ರಿ ಎಷ್ಟು ಭಾವೈಕ್ಯತೆ ಸಂಕೇತ. ಸಿದ್ದಪ್ಪಜ್ಜ ಎಷ್ಟು ವರ್ಷ ಆಗೈತ್ರಿ ಅವ್ರದ್ದು ಇದನ್ನ ಮಾಡ್ತೀವಿ ಎಷ್ಟು 50-60 ವರ್ಷದ ಹಿಂದೆ ಪೂಜ್ಯರು ಅವರು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿದರು. ಆ ಪೂಜ್ಯರು ಕೂಡ ಬರ್ತಿದ್ರು. ಅದೇ ಯಾವುದೇ ಭೇದ ಭಾವ ಇಲ್ಲ. ಯಾಕಂದ್ರೆ ಸರ್ವಧರ್ಮ ಸಮ್ಮೇಳನವನ್ನ ನಾನು ಭಾವೈಕ್ಯತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸರ್ವಧರ್ಮ ಅನ್ನೋದೇ ನಾವೆಲ್ಲರೂ ಭಾರತ ದೇಶದಲ್ಲಿ ಇರುವಂತ ಒಂದು ಪದ್ಧತಿ.
ಯಾಕಂದ್ರೆ ಅನೇಕ ಜನ ಇಲ್ಲಿ ನಡ್ಕೋತಾರ, ಬಹಳ ಭಯ ಭಕ್ತಿ ಅಂತ ಇವತ್ತು ನಮ್ಮ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರು ನಡ್ಕೋತಾರ. ಇಡೀ ಇಳಕಲ್ನಲ್ಲಿ ಒಂದು ಚಿತ್ತರಿಗಿ ವಿಜಯ ಮಹಾಂತೇಶ ಮಠ, ಒಂದು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಒಂದು ಪವಿತ್ರವಾದ ದರ್ಗಾಕ್ಕೆ ಯಾರೂ ಇರ್ಲಾರ್ದು ಬಂದು ಭೇಟಿ ಕೊಟ್ಟು ಆಶೀರ್ವಾದ ತಗೊಳ್ಳಾರ್ದವರು ಯಾರೂ ಇಳಕಲ್ದಾಗ ಇಲ್ಲೇ ಇಲ್ಲ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ಭಾವೈಕ್ಯತೆ ತುಂಬಿದಂತ ಊರು. ಅದಕ್ಕೆ ಇಂಥ ಒಂದು ಭಾವೈಕ್ಯತೆ ಸಮಾವೇಶ ಇವತ್ತು ನಮ್ಮ ತಾಲೂಕು ಆಡಳಿತದವರು ಬಹಳ ಅಚ್ಚುಕಟ್ಟುವಾಗಿ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ನಾಡಿನ ವಿವಿಧ ಕಡೆಗಳಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಇದು ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಒಂದು ಕಾಲದಲ್ಲಿ ನಮ್ಮ ಹಿರಿಯರಿಗೆ ನಾನು ನೆನಪಡಕ್ ಬಯಸ್ತೀನಿ, ಪೂಜ್ಯರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಬಂದು ಇವತ್ತು ದರ್ಶನವನ್ನ ಪಡೆದು ಹೋಗಿದ್ರು ಅನ್ನೋದನ್ನ ಇವತ್ತು ಇತಿಹಾಸ ಪುಟಗಳು ಹೇಳ್ತಾವೆ ಬಂಧುಗಳೇ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಬಂದಿದ್ರು. ಅದು ಭಾವೈಕ್ಯತೆಯಿಂದ ಈ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಆ ಭಾರತ ದೇಶದಲ್ಲಿ ಇರಕ್ಕೆ ಅರ್ಹರಾಗಿರ್ತಾರೆ. ಈ ಕೆಲವಷ್ಟು ದುಷ್ಟ ಬುದ್ಧಿಗಳು, ಕೆಲವಷ್ಟು ಧರ್ಮ ಒಡೆದು ಆಳುವಂತ ಪದ್ಧತಿಗಳು ಏನು ಇತ್ತೀಚೆಗೆ ಬರ್ತಾ ಇಲ್ಲವಲ್ಲ, ಅವನು ಯಾರೂ ಕೂಡ ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೀನಿ, ಯಾರು ನಂಬಕ್ ಹೋಗ್ಬಾಡ್ರಿ. ಅವ್ರು ಶಾಶ್ವತ ಅಲ್ಲ, ಅದು ಟೆಂಪರರಿ. ಅದು ಇದೀಗ ಹೇಳಿದ್ರಲ್ಲ, ಅಸ್ಲಿನೋ ನಕಲಿನೋ ಕುದುರಿ, ಅವ್ರ ನಕಲಿನ, ಅವ್ರ ನಕಲಿನ, ಅವ್ರ ರಾಜಾನೇ ನಕಲಿನ ನನಗ ಇರವ. ಅದು ಯಾರಿಂದ್ರ ಎಲ್ಲಿಗೆ ಬಂದತ್ತೋ ಎಲ್ಲಿ ತಳಿಯೋ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಾ ಹೇಳ್ತಾ ಇರ್ತೀನಿ, ಮಾತು ಹೇಳ್ತೀರ ಯಾರಾದ್ರೂ ನಾವು ಎಲ್ಲ ಧರ್ಮ ಎಲ್ಲ ಜನಾಂಗವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂತ ನಿಜವಾದ ಭಾರತೀಯರು ಯಾರಂದ್ರೆ ಅದು ದ್ರಾವಿಡ್ರು. ನಾವೆಲ್ಲ ದ್ರಾವಿಡ್ರು. ಆದ್ರೆ ಒಡೆದಾಳುವಂತ ನೀತಿ ಏನೈತಲ್ಲ, ಅದು ಬ್ರಿಟಿಷರಲ್ಲೂ ತಪ್ಪಾಗಿಲ್ಲ, ಅವ್ರ ಆರ್ಯರಲ್ಲೂ ತಪ್ಪಾಗಿಲ್ಲ. ಯಾಕೆಂದ್ರೆ ಆ ಒಂದು ಜನಾಂಗ ಇಲ್ಲಿ ಬಂದು ನಮಗೆ ಒಪ್ಕೊಂಡು ಈ ಗೊಂದಲವನ್ನ ಎಬ್ಬಿಸ್ತಾ ಇದೆ. ಅದಕ್ಕೆ ಈ ಭಾವೈಕ್ಯತೆಯನ್ನ ಕೇವಲ 156ನೇ ಉರುಸನ್ನು ನಾವು ಮಾಡ್ತಾ ಇದ್ದೀವಿ. ನನ್ನ ಉಸಿರು ಇರುವವರೆಗೆ ಅಂತೂ ನಾನು ಎಷ್ಟು ದಿವಸ ಬದುಕಿಸ್ತೀನಿ ಅಷ್ಟು ದಿವಸ ನಾನು ಉರುಸಲ್ಲಿ ನಾನು ಪ್ರತಿ ವರ್ಷ ಇದ್ದೇ ಇರ್ತೀನಿ. ಆದ್ರೆ 156 312 ವರ್ಷ ಆದ್ರೂ ಕೂಡ ಈ ಒಂದು ಭಾವೈಕ್ಯತೆ ಉಳಿಬೇಕು ಅನ್ನೋದು ನನ್ನ ಅಭಿಲಾಷೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಅದಕ್ಕೆ ಸಮಯ ನಾನು ಜಾಸ್ತಿ ತೆಗೆದುಕೊಳ್ಳೋದಿಲ್ಲ. ಇವತ್ತು ತಾವು ಬಹಳ ದೂರದಿಂದ ಬಂದಿದ್ದೀರಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಉರುಸನ್ನ ಯಶಸ್ವಿಯಾಗಿ ಮಾಡಿದಿರಿ. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ, ಇವತ್ತು ನಾಳೆ ನಾಡಿದ್ದು ಇನ್ನೂ 2 ದಿವಸ ಈ ಉರುಸಿರುತ್ತೆ. ತಾವೆಲ್ಲರೂ ಬಂದಂತ ಭಕ್ತಾದಿಗಳು ಶಾಂತಿಯುತವಾಗಿ ಇದ್ಕೊಂಡು ನಮ್ಮ ನಗರದ ಯುವಕರಿಗೆ, ನಮ್ಮ ಎಲ್ಲ ಯುವ ಜನಾಂಗಕ್ಕೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಗೊಂದಲವಿಲ್ಲಾರ್ದೆ ಶಾಂತಿಯುತವಾಗಿ ಅಜ್ಜನ ಉರುಸನ್ನ ಮಾಡ್ರಿ. ಖಂಡಿತವಾಗಿ ಯಾರು ನೆಚ್ಚಿ ಆ ಅಜ್ಜನ ಆಶೀರ್ವಾದವನ್ನು ಪಡಿತೀರಿ, ನಿಮ್ಮ ಆಸೆ ಎಲ್ಲವೂ ಕೂಡ ಈಡೇರ್ತಾವನ್ನೊಂದು ಮಾತನ್ನು ನಾನು ಇದಕ್ಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಆ ಭಯ ಭಕ್ತಿ ಶ್ರದ್ಧೆ ಎಲ್ಲರಲ್ಲಿ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ, ಮುಂದೆ ಬರುವಂತ ಏನು ನಮ್ಮ ಕವಾಲಿ ಕೂಡ ಪ್ರಾರಂಭ ಆಗುತ್ತೆ. ಡೆಲ್ಲಿಯಿಂದ ಬಂದಾರ, ಅವರು ಬಹಳ ದೂರದಿಂದ ಕಳಿಸಿದಾರ. 2 ಬಂದಾರಲ್ಲ, 2 ತಂಡ, ಡೆಲ್ಲಿ ಕಲ್ಕತ್ತಾ ಅಂತ ಬಂದಾರ. ಅದಕ್ಕೆ ಯಾವುದೇ ಗೊಂದಲ ಮಾಡದೆ ಶಾಂತಿಯುತವಾಗಿ ಆ ಒಂದು ಕವಾಲಿ ಪ್ರೋಗ್ರಾಮ್ ಅನ್ನು ಕೂಡ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮತ್ತೊಮ್ಮೆ ನಮ್ಮ ತಾಲೂಕು ಆಡಳಿತದ ನಮ್ಮ ದಂಡಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೆ ಈ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನಾವು ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರಂಭದ ಅಧ್ಯಕ್ಷತೆಯನ್ನು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.